ದೇವಸ್ಥಾನದ ನವರಾತ್ರಿ ಉತ್ಸವ ಪ್ರಾರಂಭವಾಗಿದೆ. 22/9/25ರಿಂದ 2/10/25ರವರೆಗೆ ವಿಶೇಷ ಪ್ರತಿದಿನ ಅಲಂಕಾರ, ಪ್ರತಿ ಪೂಜೆಗಳು, ವಿಶೇಷ ಪೂಜೆಗಳು, ಆಮೇಲೆ ಮಧ್ಯಾಹ್ನ ಪ್ರಸಾದ ವಿನಯ, ಸಾಯಂಕಾಲ ಪ್ರಸಾದ ವಿನಯ ಇರ್ತದೆ. ಆಮೇಲೆ 27/9/25ರಿಂದ 1/10/25ರವರೆಗೆ ಶ್ರೀ ಸಾಗರ ಶ್ರೀ ಮಾರಿಕಮ್ಮ ದೇವಸ್ಥಾನದ ಪಕ್ಕದಲ್ಲಿ ಶ್ರೀ ಮಾರಿಕಮ್ಮ ಕಲ್ಯಾಣ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ಅತಿ ಹೆಚ್ಚಿನ ಭಕ್ತಾದಿಗಳು ಭಾಗವಹಿಸಬೇಕಂತ ಹೇಳ್ತಾರೆ. 30/9/25 ಮಂಗಳವಾರ ದುರ್ಗಾಷ್ಟಮಿ ದಿವಸ ದುರ್ಗಾ ಹೋಮ ಮತ್ತು ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ಪ್ರಸಾದ ಇರ್ತದೆ. ಅತಿ ಹೆಚ್ಚಿನ ಭಕ್ತಾದಿಗಳು ಭಾಗವಹಿಸಬೇಕಂತ ಮಾರಿಕಮ್ಮ ವ್ಯವಸ್ಥಾಪಕ ಸಮಿತಿ ಪರವಾಗಿ ಸಾಗರ ನವರಾತ್ರಿ ಉತ್ಸವ 2025ರ ಅಂಗವಾಗಿ ನವರಾತ್ರಿ ಕಲೋಪಾಸನ ಎನ್ನುವ ಶೀರ್ಷಿಕೆಯಲ್ಲಿ ನೃತ್ಯ, ಗಾನ, ವಾದ್ಯಗಳ ಸಮಾಗಮ 27ರಿಂದ 1ನೇ ತಾರೀಕಿನವರೆಗೆ 5 ದಿನಗಳ ಕಾಲ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗುತ್ತದೆ. 22ನೇ ತಾರೀಕು ಕಲಾಮಯ ಉಡುಪಿ ಇವರಿಂದ ಜಾನಪದ ವೈಭವ, ಜಾನಪದ ಹಾಗೂ ರಂಗ ಸಂಗೀತ, ಜಾನಪದ ವೈಭವಗಳ ಸಮ್ಮೇಳನ. ಹಾಗೆ ಸಂಜೆ 9 ಗಂಟೆಗೆ ಫ್ರೆಂಡ್ಸ್ ಮೆಲೋಡಿಸ್ ಭಟ್ಕಳ ಇವರಿಂದ ರಸಮಂಜರಿ ಕಾರ್ಯಕ್ರಮ. ಈ ಮಧ್ಯೆ ಸಂಜೆ 8 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಶಾಸಕರಾದಂತಹ ಶ್ರೀ ಗೋಪಾಲಕೃಷ್ಣ ಬೇಳೂರವರು ನೆರವೇರಿಸಿಕೊಡ್ತಾರೆ. ಹಾಗೆ ಇದರ ಅಧ್ಯಕ್ಷತೆಯನ್ನು ಕೆ ನಾಗೇಂದ್ರ, ಮಾರಿಕಮ್ಮ ನ್ಯಾಸ ಸಮಿತಿಯ ಅಧ್ಯಕ್ಷರಾದಂತಹ ಕೆ ನಾಗೇಂದ್ರ ವಹಿಸಿಕೊಳ್ಳಲಿದ್ದಾರೆ. ಹಾಗೆ ಸುಂದರ್ ಸಿಂಗ್ ಉಪಾಧ್ಯಕ್ಷರು, ಹಾಗೆ ಗಿರಿಧರ್ ರಾವ್ ಕಾರ್ಯದರ್ಶಿಗಳು, ನಾಗೇಂದ್ರ ಕುಂಟ ಖಜಾಂಚಿಗಳು, ಎಸ್ ವಿ ಕೃಷ್ಣಮೂರ್ತಿ ಸಹ ಕಾರ್ಯದರ್ಶಿಗಳು, ಹಾಗೆ ಉಪವಿಭಾಗೀಯ ಅಧಿಕಾರಿಗಳಾದಂತಹ ವೀರೇಶ್ ಕುಮಾರ್ ಹಾಗೂ ಉಪ ಅಧೀಕ್ಷಕರಾದಂತಹ ಬೆನಕ ಪ್ರಸಾದ್ ಇವರು ಸಹ ಈ ಕಾರ್ಯಕ್ರಮದಲ್ಲಿ ಇದ್ದು, ಹಾಗೆ ಈ ಭಾಗದ ನಗರಸಭಾ ಸದಸ್ಯರು ಸಹ ಉಪಸ್ಥಿತರಿರ್ತಾರೆ. ಹಾಗೆಯೇ 28ನೇ ತಾರೀಕು ಶಾರದಾ ಕಲಾ ಕೇಂದ್ರ ಇವರಿಂದ ಭರತನಾಟ್ಯ ಕಾರ್ಯಕ್ರಮ, ಸಂಜೆ ಹೆಜ್ಜೆನಾದ ನೃತ್ಯ ಗಾನ ಸಂಭ್ರಮ. ಹಾಗೆ 29ಕ್ಕೆ ಬಸವರಾಜ್ ಕೆಆರ್ ಇವರು ಶಿವಮೊಗ್ಗ ಇವರಿಂದ ರಸಮಂಜರಿ ಕಾರ್ಯಕ್ರಮ. ಹಾಗೆ ಸಂಜೆ ರಾತ್ರಿ ಪರಿಣಿತಿ ಕಲಾಕೇಂದ್ರದಿಂದ ನೃತ್ಯ ವೈಭವ. 30ನೇ ತಾರೀಕು ಕನ್ನಡ ಸಂಸ್ಕೃತಿ ಇಲಾಖೆ ಶಿವಮೊಗ್ಗ ಇವರಿಂದ ಸಾಂಸ್ಕೃತಿಕ ಸೌರಭ. 1ನೇ ತಾರೀಕು ವಿನಯ ದೇವರಾಜ್ ಇವರಿಂದ ಗಾನಸುದೆ. ಹಾಗೆ ರೂಪಕಲಾ ಕುಂದಾಪುರ್ ಅರ್ಪಿಸುವ 3 ಮುತ್ತುಗಳು ನಾಟಕ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ಭಕ್ತಾದಿಗಳು, ಸಂಪತ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನೆನೆಸಿಕೊಳ್ತಾರೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಸಮಿತಿಯ ಸದಸ್ಯರು ಹಾಜರಿರಬೇಕಾಗಿ ಹಾಗೂ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ವಿಶೇಷ